ಪ್ರಕೃತಿಯ ವಿಸ್ಮಯ ನೋಡಿ. ಕೆಲವು ಹಣ್ಣುಗಳಲ್ಲಿ ಆರೋಗ್ಯವರ್ಧಕ ಗುಣಗಳು ಅಡಗಿದ್ರೆ ಇನ್ನು ಕೆಲವು ಹಣ್ಣುಗಳ ಬೀಜ ಮತ್ತು ಸಿಪ್ಪೆಯಲ್ಲಿ ಕೂಡ ಅಂತಹ ಗುಣ ಅಡಗಿರುತ್ತೆ. ಅದಕ್ಕೊಂದು ಉತ್ತಮ ಉದಾಹರಣೆ ಕಿತ್ತಳೆ ಹಣ್ಣು. ಕಿತ್ತಳೆ ಹಣ್ಣಿನಲ್ಲಿ ಮಾತ್ರ ಪೌಷ್ಟಿಕಾಂಶ ಇದೆ ಎಂದು ಭಾವಿಸಿ ಅದರ ಸಿಪ್ಪೆ ಮತ್ತು ಬೀಜವನ್ನು ಎಸಿಬೇಡಿ. ಸಿಪ್ಪೆಯಲ್ಲಿ ಕೂಡ ಹಲವಾರು ಔಷಧೀಯ ಗುಣಗಳಿದೆ. ಅದೇನು ಅನ್ನುವ ವಿಚಾರವನ್ನ ಇಂದು ನೋಡೋಣ. ಕಿತ್ತಳೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವಲ್ಲಿ ಸಹಾಯ ಮಾಡುತ್ತೆ. ಇದರ ಸಿಪ್ಪೆಯನ್ನ ಚೆನ್ನಾಗಿ ತೊಳೆದು ಕಷಾಯ ಮಾಡಿ ಸ್ವಲ್ಪ ಜೀರಿಗೆ ಮತ್ತು ಲಿಂಬೆಯೊಂದಿಗೆ ಆಗಾಗ ಸೇವಿಸ್ತಿರಬೇಕು. ರಕ್ತದ ಒತ್ತಡ ಮತ್ತು ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕರಗಿಸಲು ಕಿತ್ತಳೆಯ ಸಿಪ್ಪೆಯನ್ನ ಕಷಾಯ ಮಾಡಿ ಸ್ವಲ್ಪ ಜೇನನ್ನ ಸೇರಿಸಿ ಆಗಾಗ ಸೇವಿಸುವುದು ಉತ್ತಮ. ಕಿತ್ತಳೆಯ ಸಿಪ್ಪೆಯಲ್ಲಿ ವಿಟಮಿನ್ ಸಿ ಕಂಡುಬರುವ ಕಾರಣ ರೋಗ ನಿರೋಧಕ ಶಕ್ತಿಯು ಹೆಚ್ಚಾಗಿ ದಮ್ಮು, ಕೆಮ್ಮು, ಶೀತ ನಮ್ಮನ್ನ ಕಾಡೋದಿಲ್ಲ. ಕಿತ್ತಳೆ ಸಿಪ್ಪೆಯನ್ನ ತಿನ್ನುವ ಅಭ್ಯಾಸ ಇದ್ದವರಿಗೆ ಚರ್ಮ ಹಾಗೂ ಶ್ವಾಸಕೋಶದ ಕ್ಯಾನ್ಸರ್ ತಗಲುವುದಿಲ್ಲ. ಬೊಜ್ಜು ಕರಗಿಸಲು ಅತ್ಯಂತ ಸುಲಭ ಹಾಗೂ ಪರಿಣಾಮಕಾರಿ ಚಿಕಿತ್ಸೆ ಅಂದರೆ ಕಿತ್ತಳೆ ಸಿಪ್ಪೆ ಮತ್ತು ಲಿಂಬೆ ಸಿಪ್ಪೆಯನ್ನ ಚೆನ್ನಾಗಿ ನೀರಿನಲ್ಲಿ ಕುದಿಸಿ ಸೋಸಿ ಸ್ವಲ್ಪ ಜೇನು ಮತ್ತು ಏಲಕ್ಕಿ ಸೇರಿಸಿ ಕುಡಿಯುವುದು. ಮುಖದಲ್ಲಿ ಮೊಡವೆ ಇದ್ದಲ್ಲಿ ಕಿತ್ತಳೆ ಸಿಪ್ಪೆಯನ್ನ ಲೋಳೆ ಸರದಲ್ಲಿ ಅರೆದು ಮುಖಕ್ಕೆ ಹಚ್ಚಿ ಲೇಪಿಸಬೇಕು. ಚರ್ಮದಲ್ಲಿ ನೆರಿಗೆ ಕಂಡು ಬಂದಲ್ಲಿ ಕಿತ್ತಳೆ ಸಿಪ್ಪೆಯನ್ನ ಮೃದುವಾಗಿ ಹಿಂಡಿ ಅದರಿಂದ ಬಂದ ರಸವನ್ನ ಚರ್ಮಕ್ಕೆ ಮೆತ್ತಬೇಕು. ಕಾಲಕ್ರಮೇಣ ನೆರಿಗೆ ಮಾಯವಾಗುತ್ತೆ. ಇನ್ನು ಮಕ್ಕಳಿಗೆ ಕಿತ್ತಳೆ ಸಿಪ್ಪೆಯಿಂದ ತಯಾರಿಸಿದ ಸಿಹಿ ತಿಂಡಿಯನ್ನ ತಿನ್ನಿಸಿದ್ರೆ ಹೊಟ್ಟೆ ಹುಳ, ಅಜೀರ್ಣ, ಶೀತ, ಕೆಮ್ಮು, ಜ್ವರಗಳು ಬಾರದಂತೆ ತಡೆಯುತ್ತೆ. ಕಿತ್ತಳೆ ಸಿಪ್ಪೆಯನ್ನ ಸಣ್ಣಗೆ ಹೆಚ್ಚಿ ಸಣ್ಣ ಬೆಂಕಿಯಲ್ಲಿ ಬೆಲ್ಲದೊಂದಿಗೆ ಪಾಕ ಮಾಡಬೇಕು. ಪಾಕ ಆದ ನಂತರ ಸ್ವಲ್ಪ ಏಲಕ್ಕಿಯನ್ನ ಬೆರೆಸಿ ಶೇಖರಣೆ ಮಾಡಿ ಇಡಬೇಕು. ದಿನಕ್ಕೆ 2ರಿಂದ 3 ಚಿಟಿಕೆ ತಿಂದರೆ ಸಾಕು. ಇನ್ನು ಬಾಯಿಯಿಂದ ದುರ್ವಾಸನೆ ಬರುತ್ತಿದ್ದಲ್ಲಿ ಕಿತ್ತಳೆ ಸಿಪ್ಪೆಯನ್ನ ಕಲ್ಲು ಸಕ್ಕರೆಯೊಂದಿಗೆ ಬೆರೆಸಿ ಜಗಿಬೇಕು. ಕಿತ್ತಳೆ ಸಿಪ್ಪೆಯನ್ನ ಒಣಗಿಸಿ ಕೆಂಡದಲ್ಲಿ ಸುಟ್ಟಾಗ ಬರುವ ಹೊಗೆ ಸೊಳ್ಳೆಗಳನ್ನ ಓಡಿಸುತ್ತೆ. ಇಷ್ಟೆಲ್ಲ ಪ್ರಯೋಜನವಿರುವ ಕಿತ್ತಳೆ ಸಿಪ್ಪೆಯನ್ನ ಎಸೆಯದೆ ಸದುಪಯೋಗ ಪಡೆಯಿರಿ. ಆದರೆ ನೆನಪಿಡಿ, ಮಾರುಕಟ್ಟೆಯಿಂದ ತಂದಂತಹ ಕಿತ್ತಳೆ ಸಿಪ್ಪೆಯನ್ನ ಬಳಸುವಾಗ ಚೆನ್ನಾಗಿ ತೊಳೆದು ನಂತರ ಬಳಸಿ.